ಸಹಾಯ ಎಲ್ಲ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ತಲುತ್ತೆ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂದರೆ ರೋಡಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷಯ ಏನಪ್ಪ ಅಂದರೆ ನಾವೀಗ ಹೊರಟಿದ್ದು ಎಲ್ಲಿಂದರೆ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಇಲ್ಲಿ ಅಂತ. ನಾನೀಗ ನೋಡ್ಬೋದು, ನಾನೀಗ ಮೇನ್ ರೋಡಲ್ಲಿ ಇದ್ದೀನಿ. ಈ ಕಡೆ ಹೋದರೆ ನೋಡ್ಬೋದು, ಈ ಕಡೆ ಸ್ಟ್ರೈಟ್ ಹೋದರೆ ಮೆಲ್ಕಾರ್ ಪನಲಬೈಲಿಗೆ ಹೋಗ್ತದೆ. ಅದೇ ಈ ಕಡೆ ಹಿಂದೆಗೆ ಹೋದರೆ ಇಲ್ಲಿ ಸೀದಾ ಮುಡಿಪು ತೊಕ್ಕೋಟ ಆ ಕಡೆಗೆ ಹೋಗ್ತದೆ. ಅದೇ ಈಗ ನಾನು ಮಡು ರೋಡಲ್ಲಿ ನಿಂತಿದ್ದೀನಿ ಗಾಯ್ಸ್. ಆಲ್ರೆಡಿ ಈಗ ವೈಫು ಮತ್ತು ಫ್ರೆಂಡು, ಅವರ ಹಸ್ಬೆಂಡು ಹಾಗೆ ಮಗು ಇಬ್ಬರು ಕಾರಲ್ಲಿ ಹೋಗಿದ್ದಾರೆ. ಹಾಗೆ ನಾನು ಸಹ ಈಗ ಹೋಗ್ಬೇಕು ಕಾರಲ್ಲಿ. ಹಾಗೆ ಅವರ ಮುಂದೆ ಕಳಿಸಿ ನಾನು ಹಿಂದಿಂದ ಹೋಗ್ಬೇಕು. ಆ್ಯಕ್ಚುಲಿ ನಿನ್ನೆ ನೈಟ್ ಬಂದಿದ್ದೇನೆ ಅವರ ಮನೆಗೆ. ಹಾಗಾಗಿ ನಿನ್ನೆ ನೈಟ್ ಅವರ ಮನೆ ಹತ್ರ ಬಂದೆ. ನಿನ್ನೆ ನೈಟು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ತುಂಬ ಹೆವಿ ಮಳೆ. ನಿನ್ನೆ ಆಲ್ಮೋಸ್ಟ್ ನಾವು ಇಲ್ಲಿಂದ ಸುಳ್ಳೆ ಕಳೆದು ಆಲ್ಮೋಸ್ಟ್ ಮುಂದಿಂದ ಬರುವಾಗನೇ ಮಳೆ ಸ್ಟಾರ್ಟ್ ಆಯಿತು. ಹೆವಿ ಮಳೆ, ದಾರಿಯೇ ಕಾಣಲಿಲ್ಲ, ಆ ಥರ ಫುಲ್ಲು ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಇವತ್ತಿನ ಬ್ಲಾಗ್ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಪನಲಬೈಲು ನೋಡಿಲ್ಲ, ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಯಾರೆಲ್ಲ ಹೋಗ್ಲಿಕ್ಕಾಗಿಲ್ಲ, ಅವರಿಗೆಲ್ಲ ಈ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ನಾವು ಇವತ್ತಿನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡು ಅಂತ ಹೇಳ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ. ಇವತ್ತಿನ ವೀಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಆಲ್ರೆಡಿ ಅವರಿಬ್ಬರು ಹೋಗಿ ಆಗಿದೆ. ವೈಫಿನ ಫ್ರೆಂಡು ಮತ್ತು ಅವರ ಹಸ್ಬೆಂಡು, ಅಣ್ಣ ಮತ್ತು ಮಗು, 3 ಜನ ಹೋಗಿದ್ದಾರೆ ಕಾರಲ್ಲಿ. ಇನ್ನು ನಾನೇ ಹೋಗಲಿಕ್ಕೆ ಬಾಕಿ. ಹಾಗಾಗಿ ಬನ್ನಿ ಗಾಯ್ಸ್, ಈಗ ಹೋಗು ಅಂತ ಹೇಳ್ತೆ, ತೋರಿಸ್ತೇನೆ ಬನ್ನಿ. ಆನ್ ದ ವೇ ತುಂಬ ದಿವಸ ಆಯಿತು ನಾನು ಸಹ ಪನಲಬೈಲಿ ಹೋಗೋದೆ. ಹಾಗಾಗಿ ಏನೋ ನೆನೆಸೋದೇ ಹೊರಟಿದ್ದೀವಿ, ಯಾರು ಸಹ ನೆನೆಸಿಲ್ಲ ಹೋಗ್ತೀವಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅವ್ರು ಹೇಳಿದರು ನಿನ್ನೆ ನೈಟು ನಾಳೆ ಹೋಗು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ನೆನೆಸಿಬಿಟ್ಟು ಹೋಗ್ತಾಯಿದ್ವಿ. ನಾವು ಸಹ ಅಂದ್ಕೊಂಡಿರಲಿಲ್ಲ ಇವತ್ತು ಟೆಂಪಲ್ಗೆ ಹೋಗ್ತೀವಿ ಅಂತೇಳಿ. ಹಾಗೆ ಬೆಳಿಗ್ಗೆಲ್ಲ ಫ್ರೆಶ್ ಅಪ್ ಹಾಕ್ಕೊಂಡು ಇವಾಗ ಹೊರಟಿದ್ವಿ. ಬನ್ನಿ ಗಾಯ್ಸ್ ಹೋಗೋ, ಪನಲಬೈಲು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲರಿಗೂ ತೋರಿಸ್ತೀನಿ. ಬನ್ನಿ ಹೋಗೋ. ನೋಡ್ಬೋದು, ನಾನೀಗ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಷ್ಟೊಂದು ವೀಡಿಯೋ ವಾಯ್ಸ್ ನಾಯ್ಸ್ ಕೇಳ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಎಲ್ಲರ ವಿನಂತಿ ಗಾಯ್ಸ್. ಬನ್ನಿ, ಯಾರೆಲ್ಲ ಪನಲಬೈಲಿ ಹೋಗಲಿಲ್ಲ ತೋರಿಸ್ತೀನಿ. ಅಂದರೆ ನಾನು ಆ್ಯಕ್ಚುಲಿ ಫ್ರೆಂಡ್ ಮನೆ ಈ ಕಡೆ ಮುಡಿಪು ಹೋಗೋ ರೋಡ್ ಹತ್ರ ಇತ್ತು. ಹಾಗಾಗಿ ಆ ಕಡೆಯಿಂದ ಮೆಲ್ಕರ್ ಆ ಕಡೆ ಹೋಗ್ತಾಯಿದ್ದೀನಿ. ನೀವು ನೆನ್ಸ್ಕೋಬೋದು ಇವನೇನಪ್ಪ ಉಲ್ಟಾ ಹೋಗ್ತಿದ್ದಾನೆ ಅಂತ. ನನಗೆ ಆ್ಯಕ್ಚುಲಿ ಆ ಕಡೆಯಿಂದ ಈ ಕಡೆಗೆ ಹೋಗ್ಬೇಕಿತ್ತು, ನೆನ್ನೆ ನೈಟ್ ಆ ಕಡೆ ಬಂತಲ್ಲ. ಹಾಗಾಗಿ ನೋಡ್ಬೋದು, ಈಗ ಸ್ವಲ್ಪ ವಾಯ್ಸ್ ನಾಯ್ಸ್ ಜಾಸ್ತಿ ಇರ್ಬೋದು. ಹಾಗಾಗಿ ಈ ವಿಡಿಯೋ ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಆಂಧ್ರವೇ ತೋರಿಸ್ತೀನಿ. ಸ್ವಲ್ಪ ರೋಡೆಲ್ಲ ಚೆನ್ನಾಗಿಲ್ಲ, ಮುಡಿಪಿಂದ ಈ ಕಡೆ ಬರುವಾಗ ಮತ್ತೆಲ್ಲ ಸ್ವಲ್ಪ ಚೆನ್ನಾಗಿದೆ ರೋಡೆಲ್ಲ. ಹಾಗಾಗಿ ಬನ್ನಿ. ಈಗ ಸ್ವಲ್ಪ ರೀಚ್ ಆಗ್ತಾ ಬಂದಿದ್ದೀನಿ. ಸ್ವಲ್ಪ ಎಂಟ್ರೆನ್ಸ್ ಹತ್ರ ಅಲ್ಲಿ ದ್ವಾರದ ಹತ್ರ ಎತ್ತಿದ್ದೀನಿ. ಈಗ ಸ್ವಲ್ಪ ದ್ವಾರ ಎತ್ತಿರುತ್ತೆ. ಹಾಗಾಗಿ ಬನ್ನಿ ತೋರಿಸ್ತೀನಿ ಆನ್ ದ ವೇ. ನೋಡ್ಬೋದು, ನಾನೀಗ ಇಲ್ಲಿ ಸ್ವಲ್ಪ ಜಯನಗರ ಹತ್ರ ಇದ್ದೀನಿ. ನೋಡ್ಬೋದು, ಇಲ್ಲೊಂದು ಹಾಲ್ ಇದೆ. ಈ ಹಾಲ್ ಇದೆ ನೋಡಿ, ಇಲ್ಲಿ ಬಜಾರ್ ಆಡಿಟೋರಿಯಂ. ಇದೇ ಹಾಲಲ್ಲಿ ನಮ್ಮ ಕಸಿನ್ದು ಮ್ಯಾರೇಜ್ ಆಗಿದ್ದು. ಲಾಸ್ಟ್ ಟೈಮು ಇಲ್ಲೇ ಮದುವೆ ಆಗಿದ್ದು. ಆಯಿತು, ಒಂದು ಸಾಧಾರಣ 8 ತಿಂಗಳಾಗ್ತಾ ಬಂತು ಗಾಯ್ಸ್. ಅದೇ ಆ ಹಾಲಲ್ಲಿ ಮದುವೆ ಆಗಿದ್ದಾನೆ. ಈ ವಿಡಿಯೋ ನೋಡ್ತಿದ್ರೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ. ಸೊ ಇವಾಗ ಮ್ಯಾರೇಜ್ ಹಾಲ್ ಇಲ್ಲಿದೆ ನೋಡಿ. ಹಾಗೆ ಬನ್ನಿ ಗಾಯ್ಸ್, ಹಾಗೆ ಮುಂದೆ ಹೋಗ್ತಾ ಹೋಗ್ತಿದ್ವಾ. ನೋಡಿ ಗಾಯ್ಸ್, ಹೆವಿ ಆಕ್ಸಿಡೆಂಟ್ ಆಗಿದೆ ಗಾಡಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ನಾಯ್ಸ್ ಕೇಳ್ತದೆ ಗಾಯ್ಸ್, ಯಾಕಂದರೆ ಸ್ವಲ್ಪ ವಾಯ್ಸ್ ನಾಯ್ಸ್ ಅಷ್ಟೊಂದು ಕ್ಲಿಯರಾಗಿ ಕೇಳಲ್ಲ, ಬ್ಲರ್ ಆಗ್ತದೆ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಗಾಯ್ಸ್. ಬನ್ನಿ, ಮುಂದೆ ಸಿಗ್ತೇನೆ ಗಾಯ್ಸ್. ನೋಡ್ಬೋದು, ಫೈನಲಿ ನಾನೀಗ ಎಂಟ್ರೆನ್ಸ್ ಹತ್ರ ನೀಚಾಗಿದ್ದೀನಿ ನೋಡಿ. ಇಲ್ಲಿ ಪನಲಬೈಲಿಗೆ ಹೋಗೋ ದಾರಿಗೆ ಬೋರ್ಡ್ ಹಾಕಿದೆ. ಇಲ್ಲಿಂದ ಇದೆ ನೋಡಿ ಬೋರ್ಡು, ಇದೆ ಎಂಟ್ರೆನ್ಸ್ ದ್ವಾರ. ಇಲ್ಲಿಂದ ಸೀದಾ ಕೆಳಗೆ ಈ ಕಡೆ ಹೋದರೆ ಮುಡಿಪಿಗೆ ಹೇಳ್ದಲ್ಲ ಅದೇ ರೋಡು. ಅಲ್ಲಿಂದ ಸೀದಾ ಈ ಕಡೆ ಹೋದರೆ ಮೆಲ್ಕರಿಗೆ. ಹಾಗೆ ಬನ್ನಿ, ನಾವೀಗ ಇದರೊಳಗಡೆ ಹೋಗಬೇಕು. ಬನ್ನಿ, ಇದರೊಳಗಡೆ ಹೋಗಿ ಟೆಂಪಲ್ ಹತ್ರ ಸಿಗ್ತೇನೆ ಬನ್ನಿ. ನೋಡ್ಬೋದು ಗೈಸ್, ಅಲ್ಲಿ ಫ್ರೆಂಡ್ ಗಾಡಿ ಪಾರ್ಕ್ ಮಾಡಿದ್ದಾರೆ, ಇಲ್ಲಿ ನನ್ನ ಗಾಡಿ ಪಾರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಪಾರ್ಕಿಂಗ್ ಹತ್ರ ನಾವೀಗ ಹೊರಟು ಎಂಟ್ರೆನ್ಸ್ ಹತ್ರ ಬನ್ನಿ ಹೋಗೋ ಒಳಗೆ. ಹಾಗೆ ನೋಡಿ, ಇದೆ ಎಂಟ್ರೆನ್ಸ್. ಇದು ಆ್ಯಕ್ಚುಲಿ ಔಟ್ಸೈಡಿಂದ ವೈಡ್ ಮಾಡಿ ಒಳಗಡೆಯಿಂದ ಮಾಡ್ತಿದ್ದೀನಿ ನೋಡಿ. ಇದೇ ಎಂಟ್ರೆನ್ಸ್, ಒಳಗಡೆ ಸೀದಾ ಹೋಗ್ಬೇಕಿದೆ ದಾರಿಯಲ್ಲಿ. ನೋಡಿ, ಆ ಕಡೆ ಎಲ್ಲ ಅಂಗಡಿಗಳೆಲ್ಲ ಇದೆ. ಹಾಗೆ ಅಲ್ಲಿಂದ ಸೀದಾ ಹೋಗ್ತಾಯಿದ್ವಿ ನಾವು ಸಹ ಒಳಗಡೆ ಸೀದಾ. ಆ್ಯಕ್ಚುಲಿ ಇಲ್ಲಿ ಒಳಗಡೆ ಟೆಂಪಲ್ ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಇದು ಔಟ್ಸೈಡ್ ಮಾತ್ರ ವೀಡಿಯೋ ಮಾಡಲಿಕ್ಕಿರೋದು. ಹಾಗಾಗಿ ನಾನು ಔಟ್ಸೈಡ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ
ಅಲ್ಲಿಂದ ಎಂಟ್ರೆನ್ಸ್ ಹತ್ತಿರ ಸ್ವಲ್ಪ ಒಂದು ಫೋಟೋ ವೀಡಿಯೋ ತಗೊಂಡು ಅಲ್ಲಿಂದ ನೋಡಿ ಹೊರಟೆ. ಹಾಗೆ ನೋಡಿ ಇಲ್ಲಿ ಬರೋರಿಗೆ ಇಲ್ಲಿದ್ದ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಹೇಗಿದೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಬನ್ನಿ ನೀವು ಸಹ. ನಾವು ಹಾಗೆ ಅಲ್ಲಿಂದ ಸೀದಾ ಕೈ ಮುಕ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಿಂದ ಸೀದಾ ನಾವೀಗ ಹೊರಟ್ವಿ, ಅವ್ರ ಸೈಡ್ ಹೊರಟಿ ನೋಡ್ಬೋದು. ಹಾಗೆ ಮಗುಗೆ ಒಂದು ಆಟ ಆಡೋದಕ್ಕೆ ಒಂದು ಗೊಂಬೆ ಸಿಕ್ಕೊಂಡು ನೋಡ್ಬೋದು. ಜೋಕಲ್ನೊಟ್ಟಿಗೆ ಹೋಗ್ಬೋದು. ನಾವು ಹಾಗೆ ಅಲ್ಲಿಂದ ಸೀದಾ ಹೋಟೆಲಿಗೆ ಬಂದ್ವಿ ನೋಡ್ಬೋದು, ಜ್ಯೂಸ್ ಕುಡಿಲಿಕ್ಕೆ ಅಂತ. ನಾವು 4 ಜನ ತಗೊಂಡು ಜ್ಯೂಸ್ ಕುಡಿತಾ ಇದ್ದೀವಿ ನೋಡ್ಬೋದು. ಹಾಗೆ ನೋಡ್ಬೋದು, ಯಾರಿಗಾದರೂ ಅಗಿಲು ಸೇವೆ ಕೊಡಿಸಲಿಕ್ಕೆ ಇದ್ದೆ ಅಂತ ಅನಿಸಿದರೆ, ಯಾರಿಗಾದ್ರೂ ಅಗಿಲು ಸೇವೆ ಕೊಡಬೇಕು ಅಂತಿದ್ದರೆ ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದು ಟೆಂಪಲ್ ಮುಂದೆನೇ ಇರ್ತದೆ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಇವರು ನಮಗೆ ಅದಕ್ಕೆ ಅಗಿಲು ಸೇವೆಗೆ ಏನೆಲ್ಲ ಬೇಕೋ ಅವರೆಲ್ಲ ರೆಡಿ ಮಾಡಿರ್ತಾರೆ. ಅವ್ರಿಗೆ ಜಸ್ಟ್ ಅಮೌಂಟ್ ಕೊಟ್ಟರೆ ಸಾಕು. ಹಾಗಾಗಿ ಬನ್ನಿ ತೋರಿಸ್ತೀನಿ, ಅವ್ರದ್ದು ಅಂಗಡಿ ಸಹ ತೋರಿಸ್ತೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ನಿಮ್ಮ ಮೊಬೈಲಲ್ಲಿ ಹಾಕ್ತೀನಿ. ಬನ್ನಿ ನೋಡಿ, ಅಲ್ಲಿ ಎಂಟ್ರೆನ್ಸ್, ಅಲ್ಲಿಂದ ಸೀದಾ ಬಂದರೆ ಇಲ್ಲಿ ಅಂಗಡಿ ಇದೆ ನೋಡಿ. ಇಲ್ಲಿಂದ ಸೀದಾ ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿಂದ ಬಂದು ಇಲ್ಲಿದೆ ನೋಡಿ ಅಂಗಡಿ. ಅವ್ರದ್ದು ನಂಬರ್ ಇದೆ ನೋಡಿ, ಕಾಂಟ್ಯಾಕ್ಟ್ ನಂಬರ್. ಯಾರಿಗದು ಬೇಕಾಗಿದ್ದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಅಗಿಲು ಸೇವೆಗೆ ಏನೆಲ್ಲ ವ್ಯವಸ್ಥೆ ಉಂಟು ಅದೆಲ್ಲ ರೆಡಿ ಮಾಡಿರ್ತಾರೆ. ಹಾಗೆ ನೋಡ್ಬೋದು ಇಲ್ಲಿ ಎಲ್ಲ ಅಂಗಡಿ ಎಲ್ಲ ಇದೆ ನೋಡಿ, ಅವ್ರದ್ದು ಅಂಗಡಿ ಇದೆ, ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ನಂಬರ್ ಇದೆ, ಅದರಲ್ಲಿ ಎಷ್ಟು ಬೇರೆ ಅಗಿಲದ್ದು ಎಷ್ಟು ಅಮೌಂಟ್ ಉಂಟು ಅಷ್ಟು ಮಾತ್ರ ಅಮೌಂಟ್ ಕೊಡಲಿಕ್ಕೆ. ಹಾಗೆ 2 ಸಲ ಹಾಕ್ತೀನಿ ನೋಡ್ಬೋದು, ಯಾರಿಗಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಹೇಳಿ. ಗೈಸ್ ನಾವು ಹಾಗೆ ಅಲ್ಲಿಂದ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಹೊರಟಿವಿ ಗೈಸ್. ನೋಡ್ಬೋದು ನಾವೀಗ ಎಲ್ಲಿದ್ದೀವಿ ಅಂದರೆ ಬೀಚ್ ರೋಡ್ ಹತ್ರ ನೋಡಿ, ಇಲ್ಲಿ ನೇತ್ರಾವತಿ ಅದರ ಹತ್ರ ಬ್ರಿಡ್ಜ್ ಹತ್ರ ಇದ್ದೀವಿ. ಆಲ್ರೆಡಿ ಸ್ವಲ್ಪ ಕೆಲಸ ಎಲ್ಲ ಆಗ್ತಾ ಇತ್ತು, ಇನ್ನೂ ಸ್ವಲ್ಪ ಮುಗಿಲಿಕ್ಕೆ ಆಗಿಲ್ಲ ಇನ್ನೂ ಆಗ್ತಾಯಿತ್ತು. ಹಾಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟಿವಿ ನೋಡ್ಬೋದು. ಈಗಿನ ನೀರಿನ ಎಷ್ಟು ಉಳಿದಿದೆ ಅಂತ ನೋಡಿ, ನೀರು ಎಷ್ಟಿದೆ ಅಂತ ನಾನು ಸಹ ಇವಾಗ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಕಾಣಲ್ಲ, ಅವರು ಅಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಗಾಡಿ, ಹಾಗಾಗಿ ಅಂದರೆ ಹೋಗ್ತಿರುವಾಗನೇ ನಾವು ಅಲ್ಲಿ ವೀಡಿಯೋ ಮಾಡ್ಕೊಂಡು ನೋಡ್ಬೋದು. ಬನ್ನಿ ಗೈಸ್, ಹಾಗೆ ಹೋಗೋ ಬೀಚ್ ರೋಡ್ ಟೌನಲ್ಲಿ ಸಿಗ್ತೇನೆ ಬನ್ನಿ. ಎಸ್ ಗೈಸ್ ನೋಡೋದು, ನಾವೀಗ ಆಲ್ರೆಡಿ ಬೀಚ್ ರೋಡ್ ರೀಚ್ ಆಗಿದ್ದೀವಿ. ಬೈಕ್ ಪಾರ್ಕಿಂಗಲ್ಲಿ ನಿಲ್ಸಿದ್ದೀವಿ. ಈ ಕಡೆ ಲೆಫ್ಟ್ ಸೈಡ್ ಇಲ್ಲಿ ಹೋದರೆ ಮಂಗಳೂರು ಹೋಗ್ತದೆ, ಈ ಕಡೆ ಬಂದರೆ ಮಂಗಳೂರು ಪುತ್ತೂರು ಹೋಗ್ತದೆ ನೋಡ್ಬೋದು. ಅಲ್ಲೀಗ ವೈಫ್ ಹೋಗಿದ್ದಾರೆ ಇರೋ ಮ್ಯಾಚಿಂಗ್ ಸೆಂಟರಿಗೆ ಡ್ರೆಸ್ ತಗೊಳ್ಳಿಕ್ಕೆ, ದೀಪಾವಳಿಗೆ ಸ್ಪೆಷಲಾಗಿ ಅಮ್ಮನಿಗೆ ಸ್ಯಾರಿ ಅಂತೆ, ಹಾಗೆ ಮತ್ತು ಇಬ್ಬರಿಗೆ ಸಿಸ್ಟರ್ಸಿಗೆ ಟಾಪ್ ತಗೊಳ್ಳಿಕ್ಕೆ ಉಂಟಂತೆ. ಹಾಗಾಗಿ ಹೋಗಿದ್ದಾರೆ ಟಾಪ್ ತಗೊಳ್ಳಿಕ್ಕೆ. ಹಾಗೆ ಹೋಗಿ ಬನ್ನಿ ನೋಡ, ನಾನು ಸಹ ಹೋಗ್ತೀನಿ, ಏನೆಲ್ಲ ತಗೊಳ್ತಾರೆ ನೋಡುವ. ಹಾಗೆ ಬನ್ನಿ ತೋರಿಸ್ತೇನೆ ಡ್ರೆಸ್ ಯಾವ ಥರ ಎಲ್ಲ ತಗೊಳ್ತಾರೆ. ಬನ್ನಿ ಅಲ್ಲಿ ಹೋಗೋ, ಶಾಪಿಗೆ ಹೋಗೋ ಬನ್ನಿ. ಡ್ರೆಸ್ ನೋಡ್ಬೋದು, 3 ಟಾಪು, ಒಂದು ಸೀರೆ ತಗೊಂಡು ಈಗ ಹೊರಟಿದ್ದೀವಿ. ಹಾಗೆ ಒಂದು ಭಾವನೆಗೆ ಒಂದು ಶರ್ಟ್ ಆಗಬೇಕು, ಆಗ ತಗೊಳ್ಳಿಕ್ಕೆ ಹೋಗ್ತಿದ್ದೀವಿ ಬನ್ನಿ. ನಾವು ಬಂದು ಬೇಕ್ರಿ ಹತ್ರ ಬಂದು ತಿಂಡಿ ಎಲ್ಲ ತಗೊಂಡು ಅಲ್ಲಿಂದ ನಾವು ಸಹ ಮಜ್ಜಿಗೆ ಕೊಡ್ಕೊಂಡು ನಾವು ಸಹ ಹೊರಟಿಸಿದ ಮನೆಗೆ ಹೊರಟ್ವಿ. ಬನ್ನಿ ಮನೇಲಿ ಸಿಗ್ತೇನೆ. ಅವು ಅಣ್ಣಗೆ ಡ್ರೆಸ್ ಪಾಪದಾಗಲು ಮಲ್ಲ ಬಜೆಟ್ ಇಡತ್ತ ಇಲ್ಲೇ ಬಜೆಟ್ ಒಂಜಿ ಹೊರಡ್ಡೆ ಮೂಜಿಂಡ ಚಕುಟ ಲೋಗ್ ಹತ್ತೇವು ಲೋಗ್ ಹೋಗಿ ಎಲ್ಲಿ ಬರ್ಬಿನಿ ಓ ಪೇರ್ ಬಲ್ದಿರು ನೋಡಿ ಮನೆಗೆ ಭಾವ ಬಂದ ಸಹ ಭಾವ ಇನ್ನು ಎದ್ದಿಲ್ಲ, ಮಲಗಿದ್ದಾರೆ ಕುಂಭಕರ್ಣ. ಲೆಪ್ಲೇರೇನು ಲೆಪ್ಲೆ ಯಾರೇನು ರೆಡಿ 1 2 ಮೈಸಾಸುರ ಎಂಟ್ರಿ
ಬಂದಾರೋ ಎಟ್ಟು ಮೈಸೂರು ನೆಂಟ್ರಿಗೊಂದು ಏತು ನಿದ್ರೆ ಅನ್ಬರ್ರಿ ಹಂಗೆ ಗೊತ್ತಾ ಓಕೆ ರಿಯಾಕ್ಷನ್ ಕೊರಡು ಪಾಪದಾಗಲಿ ತಂಗಿಂದ ಅಕ್ಕನೇ ಹೇಗಿರ್ತೆ ಅಂತೆ ತಿರುಗಲ ಎಂಜಿಗೆ ತಿರುಗದ ಬಳ್ಳಿ ಕಟ್ಟು ಅಂತ ಪಾತ್ರ ಹಿಡಿತಂದ್ರೆ ಕಟ್ಟು ಆಯ್ತಾ ಅಂದುಲ ರೆಪ್ಪಂದೆ ತುಳಿ ಗಾಯಸೆ ಪಾಡಿಂದುಲಿ ಎಸ್ ಹಾಗೆ ಇವತ್ತಿನ ಕಾಫಿ ಹೋಳಿಗೆ ಸಹ ತಿಂದು ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬಾಯ್.